ಗುಬ್ಬಚ್ಚಿಗಳ ಸಂರಕ್ಷಣೆ ಹಾಗೂ ಅವುಗಳ ಆವಾಸ ಸ್ಥಳಗಳ ರಕ್ಷಣೆ. 2015ರಲ್ಲಿ ಹಾಗೂ 16ರಲ್ಲಿ ಜಾಗತಿಕ ತಾಪಮಾನವು 1.78 ಡಿಗ್ರಿ ಫ್ಯಾರನ್ಹೀಟ್ರಷ್ಟು ಬಿಸಿಯಿತ್ತು. 20ನೇ ಶತಮಾನದ ಸರಾಸರಿಗಳಿಗೆ ಹೋಲಿಸಿದರೆ ಅದು ಜಾಸ್ತಿನೇ. 2016ರಲ್ಲಿ ನಮ್ಮ ದೇಶದ ಪಾಲ್ವಡಿಯಲ್ಲಿ ಅತಿ ಹೆಚ್ಚು ಅಂದರೆ 51 ಡಿಗ್ರಿ ಸೆಲ್ಸಿಯಸ್ರಷ್ಟು ತಾಪಮಾನ ವರದಿಯಾಗಿತ್ತು. ಅದೇ ರೀತಿಯಾಗಿ 2016ರಲ್ಲಿ ಕರ್ನಾಟಕದಲ್ಲಿ ಅತಿ ಗರಿಷ್ಠ ಎಂದರೆ 44.4 ಡಿಗ್ರಿ ಸೆಲ್ಸಿಯಸ್ರಷ್ಟು ಹಾಗೂ ಕಡಿಮೆ ಎಂದರೆ 39.3 ಡಿಗ್ರಿ ಸೆಲ್ಸಿಯಸ್ರಷ್ಟು ಇತ್ತು. ಇದೆಲ್ಲ ತಾಪಮಾನವನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅಳಿವೆಂಚಿನಲ್ಲಿರುವ ಗುಬ್ಬಚ್ಚಿಗಳ ಉಳಿವಿಗಾಗಿ ನಮ್ಮ ಕುಟುಂಬದ ಸಮೇತ ಸಂರಕ್ಷಣೆ ಮಾಡಲು ಪ್ರಾರಂಭಿಸಿದೆವು. 2016ರ ಮಾರ್ಚ್ನಲ್ಲಿ ಪಕ್ಷಿಗಳ ಅಂದರೆ ಗುಬ್ಬಚ್ಚಿಗಳ ಸಂರಕ್ಷಣೆ ಸಲುವಾಗಿ ಮಣ್ಣಿನ ಹಾಗೂ ನೀರಿನ ತೊಟ್ಟಿಗಳನ್ನು ಅಮೆಜಾನ್ನಿಂದ ತರಿಸಿ ಮತ್ತು ಇನ್ನುಳಿದ ತೊಟ್ಟಿಗಳನ್ನು ಬೆಳಗಾವಿಯ ಸ್ಥಳೀಯ ಮಾರ್ಕೆಟ್ನಲ್ಲಿ ಖರೀದಿಸಲಾಯಿತು. ಮನೆಯ ಅಂಗಳದಲ್ಲಿ ನೀರಿನ ತೊಟ್ಟಿಯನ್ನು ಇಟ್ಟು ದಿನವೂ ನೀರನ್ನು ಹಾಕಲು ಪ್ರಾರಂಭಿಸಿದೆವು. 2016ರಂದು ಕುಟುಂಬ ಸಮೇತ ಕೊಲ್ಲಾಪುರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದ ಆವರಣದಲ್ಲಿ ಮಾರಲು ಇಟ್ಟಿದ್ದ ತೆಂಗಿನ ನಾರಿನಿಂದ ಮಾಡಿದ ಗುಬ್ಬಚ್ಚಿಯ ಗೂಡನ್ನು ಖರೀದಿಸಿ ಮನೆಯ ಮುಂದೆ ಹಾಕಿದೆವು. ಹಾಗೂ ಫೀಡರ್ ಅನ್ನು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ದಿಂದ ಖರೀದಿಸಿ ಅದರಲ್ಲಿ ಅಕ್ಕಿ ಕಾಳು ಮತ್ತು ಸಜ್ಜೆ ಕಾಳುಗಳನ್ನು ಹಾಕಿ ಮನೆಯ ಮುಂದೆ ಇಡಲಾರಂಭಿಸಿದೆವು. ಒಂದು ಸೂಚಿಗದ ಸಂಗತಿ ಏನೆಂದರೆ ಗುಬ್ಬಚ್ಚಿ ಗೂಡು ಕೃತಕವಾಗಿದ್ದರಿಂದ ಸುಮಾರು 5 ತಿಂಗಳವರೆಗೆ ಗುಬ್ಬಚ್ಚಿಗಳು ಗೂಡನ್ನು ನೋಡುತ್ತಿದ್ದವು, ಒಳಗೆ ಮಾತ್ರ ಹೋಗುತ್ತಿರಲಿಲ್ಲ. ತದನಂತರ ಸುಮಾರು 10 ಗುಬ್ಬಚ್ಚಿಗಳು ಬಂದು ಗೂಡಿನ ಒಳಗೆ ಹೋಗಬೇಕೆಂದು ಹವಣಿಸುತ್ತಿದ್ದವು. ಅದರಲ್ಲಿ ಒಂದು ಗಂಡು ಮತ್ತು ಒಂದು ಹೆಣ್ಣು ಗುಬ್ಬಚ್ಚಿ ಉಳಿದವು ಗುಬ್ಬಚ್ಚಿಗಳನ್ನು ಹೆದರಿಸಿ ಕೊನೆಗೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಗುಬ್ಬಚ್ಚಿ ಮಾತ್ರ ಆ ಗೂಡಿನ ಒಡೆಯ ಮತ್ತು ಒಡತಿಗಳಾದವು. ರಾತ್ರಿ ಗೂಡಿನಲ್ಲಿ ವಿಶ್ರಮಿಸಿ ಮತ್ತೆ ಬೆಳಗ್ಗೆ ಚಿವು ಚಿವು ಅಂತ ಬೆಳಗಿನ ಸೂರ್ಯನ ಕಿರಣಗಳೊಂದಿಗೆ ಚಿವುಗುಡುತ್ತಾ ನಮ್ಮನ್ನೆಲ್ಲ ಎಬ್ಬಿಸುತ್ತವೆ. ಕುತೂಹಲದ ಸಂಗತಿ ಏನೆಂದರೆ ಮಣ್ಣಿನ ಮಡಿಕೆಯನ್ನು ಗುಬ್ಬಚ್ಚಿಗಳು ನೀರು ಕುಡಿಯಲು ಎಂದು ಇಟ್ಟಿತು. ಗುಬ್ಬಚ್ಚಿಗಳ ಜೊತೆಗೆ ನೀರು ಕುಡಿಯಲು ಬೇರೆ ಬೇರೆ ಬಣ್ಣದ ಪಕ್ಷಿಗಳು ಬರಲು ಪ್ರಾರಂಭಿಸಿದವು. ಅದನ್ನು ನೋಡುವುದು ಒಂದು ಸುಂದರ ಕ್ಷಣ, ಕಣ್ಣಿಗೆ ಹಬ್ಬವೇ ಸರಿ. ಆ ಕ್ಷಣ ನಿಜಕ್ಕೂ ಅದ್ಭುತ. ಗುಬ್ಬಚ್ಚಿ ಸಂರಕ್ಷಣೆಯ ಬಗ್ಗೆ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬ ಸದಸ್ಯರೊಂದಿಗೆ ಚರ್ಚಿಸಿ ಬಳಿಕ ಪಕ್ಷಿಗಳು ನೀರು ಕುಡಿಯುವ ಹಾಗೂ ಗುಬ್ಬಚ್ಚಿಗಳು ಗೂಡಲ್ಲಿ ಕೂಡುವ ಫೋಟೋ ಮತ್ತು ವಿಡಿಯೋಗಳನ್ನು ಕಳಿಸಿಕೊಟ್ಟೆ. ಅದರಿಂದ ಸ್ವಪ್ರೇರಿತವಾದ ಸ್ನೇಹಿತರು ಹಾಗೂ ಕುಟುಂಬದ ಸದಸ್ಯರು ತಮ್ಮ ಮನೆಯ ಅಂಗಳದಲ್ಲಿ ಗುಬ್ಬಚ್ಚಿಗಳಿಗೆ ನೀರಿನ ತೊಟ್ಟಿ ಮತ್ತು ತಿನ್ನಲು ಕಾಳುಗಳನ್ನು ಹಾಗೂ ವಿಶ್ರಮಿಸಲು ಗೂಡಿನ ವ್ಯವಸ್ಥೆ ಮಾಡಲು ಪ್ರಾರಂಭಿಸಿದರು. ಅವರಲ್ಲಿ ಪ್ರಮುಖರಾಗಿ ಶ್ರೀ ಪ್ರಶಾಂತ್ PKM ACF ಯಲ್ಲಾಪುರ ಉಪವಿಭಾಗ ಇವರು ಗುಬ್ಬಚ್ಚಿಗಳಿಗೆ ನೀರು ಮತ್ತು ಕಾಳು ಹಾಗೂ ಗೂಡಿನ ವ್ಯವಸ್ಥೆ ಮಾಡಿದರು. ಮತ್ತು ಪಂಪನಗೌಡರ್ ಪ್ರಸ್ತುತ ಡೆಪ್ಯೂಟಿ ಸೆಕ್ರೆಟರಿ ವಿಧಾನಸೌಧದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೂ RM ಪಾಟೀಲ್ ಸರ್ ಇವರು ಬೆಳಗಾವಿಯ ಗ್ರಾಮೀಣದಲ್ಲಿ ಶಿಕ್ಷಕರಾಗಿದ್ದಾರೆ. ಹಾಗೂ ಯೂನುಸ್ ನದಾಫ್ ಇವರು ಕೂಡ ಗೋಕಾಕದಲ್ಲಿ ಇದ್ದು ಅವರ ಮನೆಯ ಆವರಣದಲ್ಲಿ ಗುಬ್ಬಚ್ಚಿಗಳಿಗೆ ಆಶ್ರಯ ನೀಡಿದ್ದಾರೆ. ರವಿ ಪವಾರ್ ಪ್ರಸ್ತುತ RTO ಬೆಳಗಾವಿ ಇವರು ಸಹ ಗುಬ್ಬಚ್ಚಿಗಳಿಗೆ ಕುಡಿಯಲು ನೀರು ಕಾಳು ಹಾಗೂ ಗೂಡಿನ ವ್ಯವಸ್ಥೆ ಮಾಡಿದ್ದಾರೆ. ರಫೀಕ್ NL AC ಲೀಗಲ್ ಮೆಟ್ರಾಲಜಿ ಇವರು ಸಹ ಅವರ ಮನೆಯ ಆವರಣದಲ್ಲಿ ಆವಾಸಸ್ಥಾನವನ್ನು ನಿರ್ಮಿಸಿದ್ದಾರೆ. ಅದೇ ರೀತಿಯಾಗಿ ಪುಟ್ಟಣ್ಣವರು ನನ್ನ BSc ಅಗ್ರಿ ಕ್ಲಾಸ್ಮೇಟ್, ಅವನು ಸಹ ಅವರ ಕಚೇರಿಯಲ್ಲಿ ಗುಬ್ಬಚ್ಚಿಗಳಿಗೆ ಹಾಗೂ ಪಕ್ಷಿಗಳಿಗೆ ಆವಾಸ ಸ್ಥಳವನ್ನು ನಿರ್ಮಿಸಿ ಅದರ ವಿಡಿಯೋ ಕೂಡ ನಮಗೆ ಕಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಸಂಬಂಧಿಕರಾದ ಶ್ರೀ ಮಂಜುನಾಥ್ ಸಹೋದರ ಬಾಗಲಕೋಟೆಯಲ್ಲಿ ಮನೆಯ ಆವರಣದಲ್ಲಿ ಪಕ್ಷಿಗಳಿಗೆ ನೀರು ಹಾಗೂ ಕಾಳು ಮತ್ತು ಗೂಡುಗಳನ್ನು ಹಾಕಿ ಸಂರಕ್ಷಿಸುತ್ತಿದ್ದಾರೆ. ಮತ್ತೊಬ್ಬ ಸಹೋದರ ಶ್ರೀ ಸುರೇಶ್ ಮೇಲಿನ ಮನೆಯವರು ಸಹ ಬಾಗಲಕೋಟೆಯಲ್ಲಿ ಅವರ ಮನೆಯ ಮುಂದೆ ಅವರೂ ಸಹ ಪಕ್ಷಿ ಸಂರಕ್ಷಣೆಯಲ್ಲಿ ತೊಡಗಿದ್ದಾರೆ.
ಹಾಗೂ ಸಹೋದರಿ ರಾಜೇಶ್ವರಿಯವರು ಸಹ ಅವರ ಮನೆಯ ಮುಂದೆ ಪಕ್ಷಿಗಳಿಗೆ ನೀರಿನ ತೊಟ್ಟಿಯಿಟ್ಟು ಸಂರಕ್ಷಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ಇವೆಲ್ಲವನ್ನು ಕೈಗೊಂಡು ಗುಬ್ಬಚ್ಚಿಗಳ ಸಂರಕ್ಷಣೆಯ ಬಗ್ಗೆ ಪತ್ರಿಕೆಯಲ್ಲಿ ವರದಿಯಾಯಿತು. ಅದನ್ನು ನೋಡಿದ ಹಿಂದಿನ ಬೆಳಗಾವಿಯ ಸಿಇಒ ಸಾಹೇಬರು ರಾಮಚಂದ್ರನ್ ಅವರು ನನ್ನನ್ನು ಅವರ ಕಚೇರಿಗೆ ಕರೆದು ಗುಬ್ಬಚ್ಚಿ ಹಾಗೂ ಪಕ್ಷಿಗಳ ಸಂರಕ್ಷಣೆ ಮಾಡುತ್ತಿರುವುದನ್ನು ಪ್ರಶಂಸಿಸಿದರು. ಹಾಗೂ ಬಳಿಕ ಅವರ ವಸತಿಗೃಹದಲ್ಲಿಯೂ ಸಹ ಅದೇ ರೀತಿ ಗುಬ್ಬಚ್ಚಿಗಳಿಗೆ ನೀರಿನ ವ್ಯವಸ್ಥೆ ಮತ್ತು ಕಾಳು ಹಾಗೂ ಗೂಡಿನ ವ್ಯವಸ್ಥೆ ಕಲ್ಪಿಸಲು ಹೇಳಿದರು. ಬಳಿಕ ಅವರ ವಸತಿಗೃಹದಲ್ಲಿಯೂ ಸಹ ಗುಬ್ಬಚ್ಚಿಗಳಿಗೆ ಎಲ್ಲ ವ್ಯವಸ್ಥೆ ಮಾಡಲಾಯಿತು. ಬಳಿಕ ರಾಮಚಂದ್ರ ಸಾಹೇಬರು ನನಗೆ ಗುಬ್ಬಚ್ಚಿ ಸಂರಕ್ಷಣೆಯ ಬಗ್ಗೆ PPT ಮಾಡಿ ಗುಂಗರಗಟ್ಟಿ RFO ಅಕಾಡೆಮಿಯಲ್ಲಿ ಮಾತನಾಡಲು ತಿಳಿಸಿದರು. ನಾನು ಎಲ್ಲ ತಯಾರಿ ಮಾಡಿಕೊಂಡು ಗುಬ್ಬಚ್ಚಿಗಳ ಸಂರಕ್ಷಣೆಯ ಬಗ್ಗೆ ಸುಮಾರು 250 ಜನ ಟ್ರೈನಿಗಳಿಗೆ ಮಾತನಾಡಿದೆ. ನಿಜಕ್ಕೂ ಅದು ಅದ್ಭುತ ಅನುಭವ. ಈ ಸಂದರ್ಭದಲ್ಲಿ ಶ್ರೀ ರಾಮಚಂದ್ರನ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಗುಬ್ಬಚ್ಚಿ ಸಂರಕ್ಷಣಾ ಕಾರ್ಯವು ಎಲ್ಲ ಪತ್ರಿಕೆಗಳಲ್ಲಿ ಪ್ರಕಟವಾದ ಪತ್ರಿಕೆಯನ್ನು ಓದಿದ ನಿವೃತ್ತ LIC ಆಫೀಸರ್ ಶ್ರೀ DR ಮರೋಳಿ ಅವರು ಪ್ರಶಂಸನೀಯ ಪತ್ರವನ್ನು ಬರೆದರು. ಅದು ಓದುವುದಕ್ಕೆ ನಿಜಕ್ಕೂ ತುಂಬ ಖುಷಿ ಅನಿಸುತ್ತದೆ. ಏಕೆಂದರೆ 80ರ ಇಳಿ ವಯಸ್ಸಿನಲ್ಲಿಯೂ ಕೂಡ ಪರಿಸರ ಸಂರಕ್ಷಣೆ ಹಾಗೂ ಪಕ್ಷಿಗಳ ಸಂರಕ್ಷಣೆಯ ಬಗ್ಗೆ ಓದಿ ಅವರ ಒಂದು ಅನುಭವವನ್ನು ಪ್ರಶಂಸನೀಯವಾಗಿ ವ್ಯಕ್ತಪಡಿಸಿದ್ದಕ್ಕೆ ನಿಜಕ್ಕೂ ಅವರಿಗೆ ಒಂದು ಧನ್ಯವಾದ. ಮತ್ತು ಇನ್ನೊಬ್ಬ ನಿವೃತ್ತ ಬ್ಯಾಂಕ್ ಆಫೀಸರ್ ಶ್ರೀ ಸಂಕಪ್ಪನವರು ಬಾಗಲಕೋಟೆಯಲ್ಲಿ ನೆಲೆಸಿದ್ದಾರೆ. ಅವರೂ ಸಹ ನನ್ನ ಒಂದು ಆರ್ಟಿಕಲನ್ನು ಓದಿ ನನಗೆ ಫೋನ್ ಮಾಡಿ ಗುಬ್ಬಚ್ಚಿಗಳ ಬಗ್ಗೆ ನಾನು ಕೈಗೊಂಡ ಕ್ರಮವನ್ನು ಹೇಳಿಕೊಂಡರು. ಅವರು ನಮ್ಮ ಮನೆಗೆ ಭೇಟಿ ನೀಡಿದರು ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಚರ್ಚೆ ಮಾಡಿದರು. ಮತ್ತು ಬಳಿಕ ನಾನು ಮಣ್ಣಿನ ತೊಟ್ಟಿಯನ್ನು ಗುಬ್ಬಚ್ಚಿಗಳಿಗೆ ಕುಡಿಯಲು ಅವರಿಗೆ ನೀಡಿದೆ. ಗುಬ್ಬಚ್ಚಿಗಳು ಅಳಿವಿನಂಚಿನಲ್ಲಿವೆ. ಅದಕ್ಕೆ ಮುಖ್ಯವಾಗಿ ಕಾರಣಗಳು ಏನೆಂದರೆ ಬದಲಾದ ಮನೆಯ ಕಟ್ಟಡ ವಿನ್ಯಾಸಗಳು, ಯಥೇಚ್ಛವಾಗಿ ಬಳಸುವ ರಾಸಾಯನಿಕ ಔಷಧಗಳು, ಮೊಬೈಲ್ ಟವರ್ಗಳು, ಅಳವಡಿಕೆ ಮಾಡಿದ ಮತ್ತು ಹೆಚ್ಚಾಗಿ ಬಳಸುವ ಮೊಬೈಲ್ಗಳು, ಅವುಗಳಿಂದ ಹೊರಸೂಸುವ ರೇಡಿಯೇಷನ್ಗಳು, ಇವೆಲ್ಲವುಗಳು ಗುಬ್ಬಚ್ಚಿಗಳ ಅಳಿವಿನಿಗೆ ಕಾರಣಗಳಾಗಿವೆ. ಆದುದರಿಂದ ನಾವೆಲ್ಲ ಎಚ್ಚೆತ್ತುಕೊಂಡು ಗುಬ್ಬಚ್ಚಿಗಳ ಆವಾಸ ಸ್ಥಳಗಳನ್ನು ಹಾಳು ಮಾಡದೆ ಅವುಗಳಿಗೆ ಪೂರಕ ವಾತಾವರಣ ನಿರ್ಮಾಣ ಮಾಡೋಣ. ತಕ್ಕ ಮಟ್ಟಿಗೆ ಸಾವಯವ ಕೃಷಿ ಪದ್ಧತಿ ಮಾಡೋಣ. ಅವಶ್ಯಕತೆಗೆ ಅನುಗುಣವಾಗಿ ಮೊಬೈಲ್ ಬಳಸೋಣ. ಇವು ನಾವೆಲ್ಲ ಪಾಲಿಸುವ ಕ್ರಮಗಳು. ಇದರಿಂದ ಗುಬ್ಬಚ್ಚಿಗಳ ಸಂರಕ್ಷಿಸಲು ಮಾತ್ರ ಸಾಧ್ಯ. ಇಲ್ಲ ಎಂದರೆ ಮುಂಬರುವ ದಿನಗಳಲ್ಲಿ ನಾವು ಚಿತ್ರಪಟಗಳಲ್ಲಿ ಪಕ್ಷಿಗಳನ್ನು ಮತ್ತು ಗುಬ್ಬಚ್ಚಿಗಳನ್ನು ನೋಡುವ ಕಾಲ ದೂರವಿಲ್ಲ. ಇದೆಲ್ಲವನ್ನು ಮನಗಂಡು ನಾನು ಸಾರ್ವಜನಿಕರಲ್ಲಿ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಶಾಲಾ ಕಾಲೇಜುಗಳಿಗೆ ಹಾಗೂ ಹಳ್ಳಿಗಳಿಗೆ ಭೇಟಿ ನೀಡಿ ಗುಬ್ಬಚ್ಚಿಗಳ ಹಾಗೂ ಇತರ ಪಕ್ಷಿಗಳ ಸಂರಕ್ಷಣಾ ಕಾರ್ಯ ಹಾಗೂ ಅವುಗಳ ಆವಾಸ ಸ್ಥಳಗಳ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಜೊತೆಗೆ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪಕ್ಷಿಗಳಿಗೆ ನೀರು ಕುಡಿಯಲು ಮಣ್ಣಿನ ತೊಟ್ಟಿಗಳನ್ನು ವಿತರಿಸಿ ಅದರಲ್ಲೂ ಸಹ ಗುಬ್ಬಚ್ಚಿ ಸಂರಕ್ಷಣೆ ಮತ್ತು ಪಕ್ಷಿ ಸಂಕುಲ ಸಂರಕ್ಷಣೆ ಮಾಡಲು ಪ್ರೇರೇಪಿಸಲಾಯಿತು. ಅದರಲ್ಲಿ ಗುಜನಾಳ್ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಮೊದಲವಾಗಿ ಅದರಲ್ಲಿ ಪ್ರಾರಂಭಿಸಿದೆವು. 2019ರಲ್ಲಿ ಶ್ರೀ ಸಂಕಪ್ಪನವರು ಸರ್ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಅವರು ಬಾಗಲಕೋಟೆಯ ಕೆರೂರಿನ ಹಿರೇಮಠ ಪ್ರೌಢಶಾಲೆಯಲ್ಲಿ ಗುಬ್ಬಚ್ಚಿಗಳ ಸಂರಕ್ಷಣೆಯ ಬಗ್ಗೆ ಮಾತನಾಡಲು ಆಹ್ವಾನಿಸಿದರು. ಅಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಾಯಿತು. ನಿಜಕ್ಕೂ ಅದು ಒಂದು ಅದ್ಭುತ ಕಾರ್ಯಕ್ರಮ. ಹಾಗೂ ಬಳಿಕ ಶಾಲೆಯ ಆವರಣದಲ್ಲಿ ಸಸಿ ನೆಡಲಾಯಿತು. ಬಳಿಕ ಮಾರ್ಚ್ 6, 2020ರಂದು ಶ್ರೀಮತಿ ಸೋಮವಾಚ ಅಂಗಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ರವರು NSS ಕಾರ್ಯಕ್ರಮವನ್ನು ಹಲಗಾದಲ್ಲಿ ಒಂದು ವಾರ ಹಮ್ಮಿಕೊಂಡಿದ್ದರು. ಅಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಮಾತನಾಡಲು ಆಹ್ವಾನಿಸಿದರು. ಅಲ್ಲಿ ಕೂಡ ಪರಿಸರ ಸಂರಕ್ಷಣೆ ಹಾಗೂ ಗುಬ್ಬಚ್ಚಿ ಸಂರಕ್ಷಣೆ ಬಗ್ಗೆ ಮಾತನಾಡಲಾಯಿತು ಹಾಗೂ ಚರ್ಚೆಯನ್ನು ಮಾಡಲಾಯಿತು. ಇನ್ನು ಗುಬ್ಬಚ್ಚಿಗಳ ಸಂರಕ್ಷಣಾ ಕಾರ್ಯವನ್ನು ಕೈಗೊಂಡಾಗಿಂದ ಇಲ್ಲಿಯವರೆಗೆ ಸುಮಾರು 5 ಬಾರಿ
ಗುಬ್ಬಚ್ಚಿಗಳು ಸಂತಾನೋತ್ಪತ್ತಿ ಮಾಡಿಕೊಂಡು ಗುಬ್ಬಚ್ಚಿಗಳು ಹೋಗಿರುವಂಥದ್ದು ಮತ್ತು ಸರಿಯಾಗಿ 4 ಗಂಟೆಗೆ ಸಂಜೆ ಎಲ್ಲ ಪಕ್ಷಿಗಳು ನೀರು ಕುಡಿಯಲು ಬರುವುದು ಒಂದು ಅತ್ಯಂತ ಸಂತಸದ ವಿಷಯ. ನೀರು ಕುಡಿಯಲು ಬರುವಂಥ ಪಕ್ಷಿಗಳಲ್ಲಿ ಮೊದಲಾದವುಗಳೆಂದರೆ ಲೀಫ್ ಬರ್ಡ್, ಸನ್ ಬರ್ಡ್, ಗ್ರೇಟರ್ ಕುಕಲ್, ಇಂಡಿಯನ್ ಕೋಯಲ್, ಓರಿಯೆಂಟಲ್ ವೈಟ್ ಐ, ಬ್ರಾಹ್ಮಣಿ ಸ್ಟಾರ್ಲಿಂಗ್, ಬುಲ್ಬುಲ್, ಪ್ಯಾರೋ, ಗ್ರೇಟ್ ಇಟ್, ಮ್ಯಾಗ್ಪೈ ರಾಬಿನ್. ಅಲ್ಲದೆ ಆವಾಗ ಹನುಮಾನ್ ಲಂಗೂರು ಸಹ ನೀರು ಕುಡಿಯಲು ಬರುವುದು ಅದು ಒಂದು ಸಂತಸದ ವಿಷಯ. ಒಟ್ಟಿನಲ್ಲಿ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವುದರ ಜೊತೆಗೆ ವನ್ಯಪ್ರಾಣಿ ಪಕ್ಷಿಗಳ ಸಂರಕ್ಷಣೆ ಸಹ ಮಾಡುತ್ತಿರುವುದು ತುಂಬ ಖುಷಿ ವಿಷಯ. ನನ್ನ ಈ ಪಕ್ಷಿ ಪ್ರಾಣಿ ಸಂರಕ್ಷಣಾ ಕಾರ್ಯದಲ್ಲಿ ನನಗೆ ಸಹಕಾರ ನೀಡುವಲ್ಲಿ ನನ್ನ ಮಡದಿ ಗೀತಾ, ಮಕ್ಕಳು ಪ್ರತೀಕ್ಷಾ, ಪ್ರೇರಣಾ ಹಾಗೂ ನನ್ನ ತಾಯಿ ಕಸ್ತೂರಿಯವರು ತುಂಬ ಸಹಕಾರ ನೀಡುತ್ತಾರೆ. ಅಲ್ಲದೆ ನನ್ನ ಸಹೋದರ ಪರಶುರಾಮ್ ಕೂಡ. ಸ್ನೇಹಿತರಲ್ಲಿ ಶ್ರೀ ಪುರುಷೋತ್ತಮ್ ಜಿ, ಸಂಗಮೇಶ್ ಪಡ್ನಾಡ್, ರಫೀಕ್ NL, ಪ್ರಶಾಂತ್ PKM, ವಿನೋದ್ ಕಡೋಲ್ಕರ್, ದೇಶಪಾಂಡೆ ಶ್ರೀಧರ್, ವೈಭವ್, ಸಂಜಯ್, ಲಿಂಗಾರೆಡ್ಡಿ, ಸಂದೀಪ್, ಮಂಜು ಆರ್, ಶಿವು, ಜಾಯ್, ಲಾಕ್ಡಾನ್, ಕೊಂಪನಗೌಡ ಹಾಗೂ ವಿಶ್ವನಾಥ್ ಹಿರೇಮಠ್ ಸರ್ ಹಾಗೂ ನನ್ನ ಮಾವ, ಅಕ್ಕ, ಅಳಿಯ, ಸೊಸೆ ಎಲ್ಲರಿಗೂ ಜೈ ಹಿಂದ್.